ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GK ಸ್ಟುಡಿಯೋ. ಸೊ ನೋಡಿ ಚಿಂಕೋರ್ಲಿ ಬರ್ತಾ ಇದ್ದಾರೆ. ಎಸ್, ಸೊ 4 ಜನ ಇವ ಬಂದೆ ನೋಡಿ. ಸೊ 4 ಜನ ಈಗ ಪಾಂಡಿಚೇರಿ ಕಡೆಗೆ ಹೊಟ್ಟಿದ್ದೀವಿ. ಸೊ ಫಸ್ಟ್ ಸ್ಟಾಪ್ ತಿರುವಣ್ಣಾಮಲೈ. ಸೊ ತಿರುವಣ್ಣಾಮಲೈಯಲ್ಲಿ ಶಿವನ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ನೆಕ್ಸ್ಟ್ ಪಾಂಡಿಚೇರಿ ಕಡೆಗೆ ಓಡುವಂಥದ್ದು. ಸೊ ಬನ್ನಿ, ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಫಸ್ಟ್ ಟೈಮು. ಸೊ ಬರೀ 4 ಜನ ಮಾತ್ರ ಹೊಟ್ಟಿರೋವಂಥದ್ದು ಟ್ರಿಪ್ಗೆ. ಸೊ ಬನ್ನಿ, ಎಲ್ಲ ಒಂದು ಒಳ್ಳೆ ಜಾಗಗಳು, ಯಾವತ್ತೂ ನೀವು ನೋಡದೇ ಇರೋವಂಥ ಜಾಗಗಳು ಸಹ ನೋಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬನ್ನಿ, ಈಗ ಓಡೋಣ ನಮ್ಮ ರೆಡ್ ಬೀಸ್ಟ್. ಸೊ ಸ್ಕಾರ್ಪಿಯೋದಲ್ಲಿ ಓಟಿರೋವಂಥದ್ದು. ರೀಫ್ಯೂಲಿಂಗ್ ಟ್ಯಾಂಕ್ ಫ್ಯೂಲ್ ಹಾಕ್ಸ್ತಾ ಇದ್ದೀನಿ ಈಗ. ನೆಕ್ಸ್ಟ್ ಓಡೋಣ. ನೋಡಿ ಸ್ನೇಹಿತರೆ, ಹೊಸೂರು ಫ್ಲೈಓವರು ತುಂಬ ನ್ಯೂಸ್ ಮಾಡಿತ್ತು. ಈ ಫ್ಲೈಓವರು ಸೊ ಸೆಂಟ್ರಲ್ ಬಿರುಗ್ಬಿಟ್ಟಿತ್ತು. ಸೊ ಅದು ಇನ್ನೂ ರೆಡಿ ಮಾಡಿಲ್ಲ. ಸೊ ಟ್ರಾಫಿಕ್ ನೋಡಿ ಯಾವ ಥರ ಬಿಟ್ಟಿದ್ದಾರೆ ಅಂತ. ಆ ಕಡೆಯಿಂದ ಯಾವುದೂ ಟ್ರಾಫಿಕ್ ಬರ್ತಾಯಿಲ್ಲ. ಸೊ ಬೆಂಗಳೂರು ಕಡೆಯಿಂದ ಕೃಷ್ಣಗಿರಿ ಕಡೆ ಹೋಗುವಂಥವ್ರು ಸೊ ಆ ಒಂದು ಫ್ಲೈಓವರ್ ಏನಿದೆ ಒಂದು ಸೈಡ್ ಮಾತ್ರ ಬಿಟ್ಟಿದ್ದಾರೆ. ಆಪೋಸಿಟ್ ವೆಹಿಕಲ್ಸ್ ಸಿಂಗಲ್ ಲೈನ್ ಮಾಡಿಬಿಟ್ಟಿದ್ದಾರೆ. ಸೊ ಲೈಟ್ ವೆಹಿಕಲ್ಸ್ ಮಾತ್ರ ಬಿಡ್ತಾ ಇದ್ದಾರೆ. ಹೆವಿ ವೆಹಿಕಲ್ಸ್ ಎಲ್ಲ ಕೆಳಗಡೆನೆ. ಈ ಕಡೆಯಿಂದ ಹೋಗುವಾಗ ಮಾತ್ರ ಹೆವಿ ವೆಹಿಕಲ್ಸ್ ಬರ್ತಾ ಇದ್ದಾವೆ, ಲಾರಿಗಳೆಲ್ಲೂ. ಸೊ ನೋಡ್ತಾ ಇರ್ಬೋದು, ಮುಂದೆ ಲಾರಿ ಹೋಗ್ತಾ ಇದೆ. ಸೊ ಇನ್ನು ಯಾವಾಗ ನ್ಯಾಷನಲ್ ಹೈವೇದವರು ಇಲ್ಲ ಹೊಸೂರು ಮುನ್ಸಿಪಾಲ್ಟಿ ಅವ್ರದ್ದು ಇದು ಗೊತ್ತಿಲ್ಲ, ಇಬ್ಬರಲ್ಲಿ ಯಾರ್ದು ಅಂತ ಜವಾಬ್ದಾರಿ. ಒಟ್ಟಿನಲ್ಲಿ ಬೇಗ ಇದನ್ನು ಸರಿ ಮಾಡಿದ್ರೆ ಒಂದು ಒಳ್ಳೆಯದು. ಆದಷ್ಟು ಬೇಗ ರೆಡಿ ಮಾಡಬೇಕು ಇದನ್ನು. ಸ್ನೇಹಿತರೆ, ನಾವು ಇನ್ನೊಂದು 73 ಕಿಲೋಮೀಟರ್ ದೂರದಲ್ಲಿದ್ದೀವಿ. ನೋಡಿ ವ್ಯೂ ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ. ಇನ್ನೊಂದು 70 ಕಿಲೋಮೀಟರ್ ಇದೆ ತಿರುವಣ್ಣಾಮಲೈಗೆ. ಸೊ ಆಗ್ಲಿಂದ ನೋಡ್ತಾ ಇದ್ದೀವಿ ಎಲ್ಲ ಕಡೆನೂ ಈ ಮಾವಿನ ಗಿಡಗಳು, ತೆಂಗಿನ ಮರ, ಮತ್ತು ನಾವೇನು ತಾಟಿಲಿಂಗ ಅಂತ ತಿಂತೀವಿ. ಸೊ ಅದರ ಒಂದು ಮರಗಳು. ಸೊ ಬರೀ ಇದೆ ಎದುರುಗಡೆ ನೋಡಿ ಬೆಟ್ಟಗಳು ಸಾಕತ್ತಾಗಿದೆ. ಇದೊಂಥರ ಐಡಾಗಿದ್ದು ರೋಡಲ್ಲಿ ಸಡನ್ನಾಗಿ ವ್ಯೂ ಸಿಗುತ್ತೆ, ಸಾಕತ್ತಾಗಿರುತ್ತೆ. ಸ್ನೇಹಿತರೆ, ತಿರುವಣ್ಣಾಮಲೈಗೆ ಬಂದು ರೀಚ್ ಆಗಿದ್ದಾಯಿತು. ಸೊ ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ನೋಡಿ, ಅದೇ ದೇವಸ್ಥಾನ. ಸೊ ಹೋಗ್ಬಿಟ್ಟು ದೇವರ ದರ್ಶನ ಮಾಡೋಣ. ಒಳಗಡೆ ಅಂತೂ ಫೋನ್ ಅಲೋ ಮಾಡಲ್ಲ, ಮತ್ತು ದರ್ಶನ ಆದಮೇಲೆ ಸಿಗೋಣ. ಸೊ ಗಣೇಶನ ಮೆರವಣಿಗೆನೂ ಸಹ ಆಗ್ತಾಯಿದೆ ಅಲ್ಲಿ. ಹತ್ರಕ್ಕೆ ಹೋಗಿ ನೋಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಗಣೇಶ ಸ್ನೇಹಿತರೆ, ಮತ್ತೊಂದು ಗಣೇಶ ನೋಡಿ ಸ್ನೇಹಿತರೆ, ಇನ್ನೊಂದು ಗಣೇಶ ಲಾಸ್ಟ್. ನೋಡಿ ಸ್ನೇಹಿತರೆ, ದೇವಸ್ಥಾನ ಹತ್ರ ಬಂದಿದ್ದಾಯಿತು. ಒಂದು ದೊಡ್ಡವರಾದಂಥ ಒಂದು ಮಾತಿದೆ. ಸೊ ದೇವರ ದರ್ಶನ ಆಗದೆ ಹೋದರೂ ಗೋಪುರ ದರ್ಶನ ಮಾತ್ರ ಸಾಕು. ದೇವರ ದರ್ಶನ ಮಾಡಿದಷ್ಟೇ ಪುಣ್ಯ ಅಂತ. ಸೊ ಗೋಪುರ ದರ್ಶನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನೀವು ತಿರುವಣ್ಣಾಮಲೈಗೆ ಬಂದು ಅರುಣಾಚಲೇಶ್ವರ ಸ್ವಾಮಿಯನ್ನು ದರ್ಶನ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ನಾವು ಹೊರಗಡೆ ಹೋಗಿ ದರ್ಶನ ಮಾಡ್ಕೊಬರ್ತೀವಿ. ಗೋಪುರಗಳು ಇಲ್ಲೊಂದು ಸೊ ಎಲ್ಲ ಕಡೆ ಇದೆ. ಸೊ ಆಯಿತು ದರ್ಶನ. ಇನ್ನು ಪಾಂಡಿಚೇರಿ ಕಡೆಗೆ ಓಡೋವಂಥದ್ದು. ಬನ್ನಿ. ಸೊ ನೋಡಿ, ದೇವಸ್ಥಾನ ಒಳಗಡೆ ಇದ್ದೀವಿ. ಚುಕ್ಕುಲಿ ಸೊ ತಿರುವಣ್ಣಾಮಲೈಯಲ್ಲಿ ದರ್ಶನ ಎಲ್ಲ ಆಯಿತು. 8 ಗಂಟೆ ರಾತ್ರಿ. ಸೊ ಈಗ ಪಾಂಡಿಚೇರಿ ಕಡೆಗೆ ಹೊಟ್ಟಿದ್ದೀನಿ. ಸೊ ಇನ್ನು ರೂಮ್ ರೀಚ್ ಆದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದ್ರ ಮಧ್ಯದಲ್ಲಿ ಸಾಧ್ಯ ಆದರೆ ಮಾಡ್ತೀನಿ. ಯಾಕಂದರೆ ಒಬ್ಬನೇ ಇರೋದು ಡ್ರೈವಿಂಗಲ್ಲಿ. ಈ ಬುಡಂಗಿಲ್ ಹಾಕ್ಕೊಂಡು ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಪಾಂಡಿಚೇರಿ ಎಂಟ್ರಿ ಆಗಿದ್ದೀವಿ. ಪುದುಚೇರಿ. ಸೊ ವೆಲ್ಕಮ್ ಬೋರ್ಡ್. ವೆಲ್ಕಮ್ ಟು ದ ಸಿಟಿ ಆಫ್ ಫ್ರೆಂಚ್ ಆರ್ಕಿಟೆಕ್ಟ್. ಓಕೆ ಸ್ನೇಹಿತರೆ, ರಾತ್ರಿ ಬಂದು ಬೆಡ್ ಮೇಲೆ ಫುಲ್ ಕ್ರ್ಯಾಶ್ ಆಗೋದ್ವಿ, ಲೇಟ್ ಆಗೋಯಿತ್ತು. ಸೊ ನಾವು ಬಂದು ಸ್ಟೇ ಮಾಡಿದ್ದು ಶಕ್ತಿ ವಿಲ್ಲಾ ಅಂತ. ಸೊ ಒಂದು ಸ್ಟೇ ನೋಡಿ, ಇಲ್ಲೊಂದು ಬೆಡ್ ಕೊಟ್ಟಿದ್ದಾರೆ.
ಇಲ್ಲೊಂದು ಬೆಡ್ ಇದೆ. ಸೊ ಇದೊಂಥರ ಒಂದು ಮನೆಯನ್ನು ಕನ್ವರ್ಟ್ ಮಾಡಿರೋವಂಥದ್ದು ಸ್ಟೇಗೆ. ಇದೊಂದು ಕಿಚನ್ ಇದೆ, ಹೊರಗಡೆ ವಾಶ್ರೂಮ್ ಇದೆ. ಸೊ ಈ ಸ್ಟೇಗೆ ಒಂದು ನೈಟ್ಗೆ 2,000 ರೂಪಾಯಿ ತೊಗೊಂಡಿರೋವಂಥದ್ದು. ಸೊ ಸ್ವಿಮ್ಮಿಂಗ್ ಪೂಲು ಇದೆ. ಸೊ ಈಗ ಹೊಟ್ಟಿರೋಂಥದ್ದು ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ನಮ್ಮ ಹುಡುಗಿ ಏನು ಮಾಡಿದ್ರು ಬಿಟ್ಟಿಲ್ಲ. ಸೊ ಸ್ವಿಮ್ಮಿಂಗ್ ಪೂಲ್ ಇರೋ ರೂಮೇ ಬೇಕು ಅಂತ ಹೇಳಿ ಹಠ ಮಾಡಿ ಇಲ್ಲಿ ಬಂದಿದ್ದು. ಸೊ ಈಗ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಓಡೋಣ ಬನ್ನಿ. ಕ್ಯೂಟ್ ಬಾಯ್ ಲಕ್ಷಣ್, ಕ್ಯೂಟ್ ಗರ್ಲ್ ಚೇಷಿತಾ. ನೋಡಿ ಸ್ನೇಹಿತರೆ, ಟೆರೆಸ್ ಮೇಲೆ ಇರುವಂಥ ಒಂದು ಸ್ವಿಮ್ಮಿಂಗ್ ಪೂಲ್ ನೋಡಿ. ಸ್ವಿಮ್ಮಿಂಗ್ ಪೂಲು ಟೆರೆಸ್ ಮೇಲೆ ಇರುವಂಥದ್ದು ನೋಡಿ. ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ ಪಾಂಡಿಚೇರಿಯಲ್ಲಿ. ಸೊ ಈ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲನ್ನು ಕಟ್ಟಿ ಬಿಟ್ಟಿರುವಂಥದ್ದು ನೋಡಿ. ಈ ರೀತಿ ಇದೆ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದೆ ಸ್ನೇಹಿತರೆ. ಇಲ್ಲಿ ನೋಡಿದ್ರೆ ಫುಲ್ಲು ಗ್ರೀನ್ ಕಲರ್ ಆಗೋಗಿದೆ. ಅಷ್ಟು ಇದಿಲ್ಲ. ಅದಕ್ಕೆ ನಮ್ಮ ಮಕ್ಳನ್ನ ಈ ಥರ ಕೂರಿಸಿ ಕಾಲಗಳು ಬಿಟ್ಟು ಆಟಗಾಡ್ರಪ್ಪ ಅಂತ ಹೇಳಿದ್ದೀನಿ. ಸೊ ಅಷ್ಟೇ. ಸ್ವಿಮ್ಮಿಂಗ್ ಪೂಲ್ ಮೇಂಟೆನೆನ್ಸ್ ಇಲ್ಲ. ಕೇವಲ 2 ನಿಮಿಷದ ಆಟ ಸ್ವಿಮ್ಮಿಂಗ್ ಪೂಲಲ್ಲಿ ಅಷ್ಟೇ. ಹೋಗಿ ಆರಾಮಾಗಿ ಬೀಚಲ್ಲಿ ಆಟ ಆಡೋಣ. ಅಷ್ಟು ಮೇಂಟೈನ್ ಮಾಡಿ ಸ್ನೇಹಿತರೆ. ಅಷ್ಟು ಸ್ನೇಹಿತರೆ, ನಾವಿದ್ದಂಥ ಒಂದು ರೂಮ್ ಇದೆ. ಸೊ ವಿಲ್ಲಾ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಪರವಾಗಿಲ್ಲ, ಚೆನ್ನಾಗಿದೆ ಸ್ನೇಹಿತರೆ. ಈಗ ಪಾಂಡಿಚೇರಿಯಲ್ಲಿ ಇರುವಂಥ ಪೆರುಮಾಳ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಹೋಗಿ ದೇವರ ದರ್ಶನ ಮಾಡ್ಕೊಬರೋಣ ಬನ್ನಿ. ಈಗ ಪೆರುಮಾಳ್ ಟೆಂಪಲ್ಗೆ ಬಂದಿದ್ದು ಒಳಗಡೆ. ಸೊ ಬೇಗ ದರ್ಶನ ಆಗೋಯಿತು. ಫ್ರೀ ಆಗಿತ್ತು ದೇವಸ್ಥಾನ, ಏನು ರಶ್ ಇಲ್ಲ. ಸೊ ದರ್ಶನ ಎಲ್ಲ ಬೇಗ ಆಯಿತು. ಸೊ ನೆಕ್ಸ್ಟು ಗಣೇಶನ ದೇವಸ್ಥಾನ ಒಂದಿದೆ, ಭಾಳ ದೊಡ್ಡ ದೇವಸ್ಥಾನ. ಸೊ ಅದಕ್ಕೆ ಹೋಗಿ ಸೊ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ತೀವಿ. ನೋಡಿ ಇಲ್ಲಿ ಕಲ್ಯಾಣಿ ನೋಡ್ಬೋದು. ಸೊ ಇನ್ನೊಂದು ಕ್ಯಾಮ್ರಾದಲ್ಲಿ ನೋಡಿಸ್ತೀನಿ ನೋಡಿ. ಇಲ್ಲಿ ಕಲ್ಯಾಣಿನೂ ಸಹ ಇದೆ ನೋಡಿ. ನಮ್ಮ ಹುಡುಗರ ಕ್ರೇಜಿನೆಸ್ ಲಕ್ಷು ನೋಡಿ. ಇಷ್ಟಪಟ್ಟು ಬೇಕು ಅಂತಲೇ ಈ ಡ್ರೆಸ್ಸನ್ನು ತೊಗೊಂಡಿರೋವಂಥದ್ದು ನಮ್ಮ ಓಲು. ಚಶು ಶೋ ಯೋ ಡ್ರೆಸ್ ಪಿ ಡ್ಯಾಡೀಸ್ ಗರ್ಲ್ ಅಂತ ಕಲ್ಯಾಣಿ. ಸೊ ನಡೀರಿ ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ ಯಾವ ರೀತಿ ಮಾಡಿದ್ದಾರೆ, ಸಖತ್ತಾಗಿದೆಯಲ್ಲ ನೋಡಿ. ಅಲ್ಲಿ ಇಂಟ್ರೆಸ್ಟಿಂಗ್ ನೋಡಿ. ರಾವಣ ಸಂಹಾರ, ಸೀತಾರಾಮ ಲಕ್ಷ್ಮಣ ಹನುಮಂತ. ಗೋಪುರ ನೋಡಿ. ಕಂಪ್ಲೀಟ್ ಸ್ಟೋರೀಸ್ ಒಂದು ಪೇಂಟಿಂಗ್ ಮಾಡಿದ್ದಾರೆ. ಇಲ್ಲಿ ಪೇಂಟಿಂಗ್ ಮಾಡಿ ವಿಶ್ಲೇಷಣೆ ಎಲ್ಲ ತಮಿಳಲ್ಲಿ ಬರೆದಿದ್ದಾರೆ. ಸೊ ತಮಿಳು ನಂಗೆ ಓದ್ಲಿಕ್ಕೆ ಬರೋಲ್ಲ. ಸೊ ಅದರಿಂದ ಎಕ್ಸ್ಪ್ಲನೇಷನ್ ಹೆಚ್ಚಾಗಿ ನಂಗೆ ಕೊಡ್ಲಿಕ್ಕೆ ಆಗಲ್ಲ. ಸೊ ಪ್ರತಿಯೊಂದು ನೋಡ್ಬೋದು, ಎಲ್ಲ ಸ್ಟೋರೀಸ್ ಇದೆ ಸ್ನೇಹಿತರೆ. ಇದೇ ಗಣೇಶನ ದೇವಸ್ಥಾನ. ಸೊ ಹೊರಗಡೆ ವಿಡಿಯೋ ರೆಕಾರ್ಡಿಂಗ್ ಅಲೋ ಇಲ್ಲ. ಸೊ ಅದಕ್ಕೆ ಹೊರಗಡೆಯಿಂದ ನೋಡಿಸ್ತಾ ಇದ್ದೀನಿ. ಸೊ ದರ್ಶನ ಆಯಿತು. ಇನ್ನು ನೆಕ್ಸ್ಟ್
ಬೇರೆ ಜಾಗ ನೋಡೋಣ ಸ್ನೇಹಿತರೆ. ನೋಡಿ ಎಲ್ಲ ಪೂರ್ತಿ ಫ್ರೆಂಚ್ ಕಾಲೋನಿ, ವೈಟ್ ಕಾಲೋನಿ ಅಂತಾರೆ.